ವಾಹನ ಕಳ್ಳತನ ಜಾಲ ಭೇದಿಸಿದ ಇಳಕಲ್ ಶಹರ ಪೊಲೀಸರು. ದಿನಾಂಕ 15/1/2026 ಮಧ್ಯಾಹ್ನ 12:30 ಗಂಟೆಗೆ ಇಳಕಲ್ ನಗರದ ಎನ್.ಆರ್. ಪಾಟೀಲ್ ಆಸ್ಪತ್ರೆ ಸಮೀಪದ NH 50 ರಸ್ತೆಯಲ್ಲಿ ಸಂಶಯಾಸ್ಪದವಾಗಿ ಫೇಕ್ ನಂಬರ್ ಪ್ಲೇಟ್ ಅಳವಡಿಸಿದ್ದ ಹೋಂಡಾ ಶೈನ್ ಮೋಟಾರ್ ಸೈಕಲ್ ಮೇಲೆ ಸಂಚರಿಸುತ್ತಿದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು: 1. ಪ್ರತಾಪ, ತಂದೆ ಲಚ್ಚಾ ನಾಯಕ, ವಯಸ್ಸು 34 ವರ್ಷ, ಸಾಕಿನ ದೊಡ್ಡ ನಿಂಗೇನಹಳ್ಳಿ, ತಾಲೂಕಾ ತರೀಕೆರೆ, ಜಿಲ್ಲೆ ಚಿಕ್ಕಮಗಳೂರು. 2. ಎಂ. ಭೋಜರಾಜ, ತಂದೆ BG ಮಂಜುನಾಥ, ವಯಸ್ಸು 35 ವರ್ಷ, ಸಾಕಿನ ಬಿಳಿಚೋಡು ಕುಂಭಾರಬೀದಿ, ತಾಲೂಕಾ ಜಗಳೂರು, ಜಿಲ್ಲೆ ದಾವಣಗೆರೆ. ಇವರನ್ನು ಮಂಜುನಾಥ್ ಪಾಟೀಲ್, PSI, ಇಳಕಲ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳು ತಡೆದು ನಿಲ್ಲಿಸಿ ವಿಚಾರಣೆ ನಡೆಸಿ ಪೊಲೀಸ್ ಠಾಣೆಗೆ ಕರೆತಂದರು. ಈ ಯಶಸ್ವಿ ಕಾರ್ಯಾಚರಣೆ ಸಿದ್ಧಾರ್ಥ್ ಗೋಯಲ್, ಪೊಲೀಸ್ ಅಧೀಕ್ಷಕರು, ಬಾಗಲಕೋಟೆ, ಪ್ರಸನ್ನ ದೇಸಾಯಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಬಾಗಲಕೋಟೆ, ಸಂತೋಷ್ ಬನ್ನಟ್ಟಿ, ಪೊಲೀಸ್ ಉಪಾಧೀಕ್ಷಕರು, ಹುನಗುಂದ, SB ಆಜೂರ, CPI ಹುನಗುಂದ ರವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ನಡೆದಿದ್ದು, ಮಂಜುನಾಥ್ ಪಾಟೀಲ್, PSI, CB ಕಿರಶ್ಯಾಳ, PSI ಮತ್ತು ಇಳಕಲ್ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ. ಪೊಲೀಸರ ತನಿಖೆಯಲ್ಲಿ ಆರೋಪಿತರು ಇಳಕಲ್, ಹೊಸಪೇಟೆ ಮತ್ತು ಶಿಗ್ಗಾಂ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಳೆದ ಸುಮಾರು 1 ವರ್ಷದ ಅವಧಿಯಲ್ಲಿ ಸುಮಾರು 8 ಲಕ್ಷ ರೂಪಾಯಿಗಳ ಮೌಲ್ಯದ 3 ರಾಯಲ್ ಎನ್ಫೀಲ್ಡ್ ಮೋಟಾರ್ ಸೈಕಲ್ಗಳು, 2 ಹೋಂಡಾ ಕಂಪನಿಯ ಮೋಟಾರ್ ಸೈಕಲ್ಗಳು, ಒಟ್ಟು 5 ಕಳವು ಮಾಡಿದ ಮೋಟಾರ್ ಸೈಕಲ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ AH ಸುತಗುಂಡಾರ, ರಂಗನಾಥ್ ಲಮಾಣಿ, ಕುಮಾರ್ ಲಮಾಣಿ, CI ಬಳಿಗಾರ, DH ವಡ್ಡರ, ಜೀಪ್ ಚಾಲಕ ಲೋಕೇಶ್ CB ಜವಳಗೇರಿ, BV ಕಟಗಿ, ಮಲ್ಲಮ್ಮ ಸುಂಕಾಪುರ ಮತ್ತು ಇತರೆ ಸಿಬ್ಬಂದಿಯವರು ಸಹಕಾರ ನೀಡಿದ್ದಾರೆ. ವಾಹನ ಕಳ್ಳತನಕ್ಕೆ ಕಡಿವಾಣ ಹಾಕುವಲ್ಲಿ ಇಳಕಲ್ ಶಹರ ಪೊಲೀಸರ ಈ ಕಾರ್ಯಾಚರಣೆ ಶ್ಲಾಘನೀಯ. ಇಳಕಲ್ ಶಹರ ಪೊಲೀಸ್ ಠಾಣೆಯಿಂದ ಮುಂದಿನ ತನಿಖೆ ಮುಂದುವರೆದಿದೆ.